ಅವ್ರ ಡ್ಯೂಟಿ ಮಾಡ್ತಾರೆ. ಇವನೇನು ಡೋಬರ್ಮೆನ್ನ ಏನೇನು ಅವ್ರಿಗೆ ಪೊಮೇರಿನ್ ಅಂತಾನ ಹಂಗೆ ಗುರು ಅಂತಿರ್ಬೇಕೇನು ಯಾವಾಗಲೂ. ತೀರಾ ಒಂದು ರೀತಿ ನೀತಿ ಬಿಟ್ಟು ಹೋಗ್ಬಾರ್ದು. ಯಾವ್ದಾರ ಆಗಲಿ ಒಳ್ಳೆ ರೀತಿಯಿಂದ ಇರ್ಬೇಕು. ಅವ್ನು ಬಾಯಿ ಸಿಕ್ಕಂಗೆ ಮಾತಾಡ್ದ ಅವನೊಬ್ಬ ಇನ್ನೊಬ್ಬನಾರ ಜೊತೆಗೆ ಸೇರ್ಕೊಂಡಿದ್ದ ಅವನು. ಇವೆಲ್ಲವೂ ಇವು ರೈಟು ಲೆಫ್ಟು ಇವೇನು ಎ ಟೀಮಲ್ಲ, ಇದು ಬಿ ಟೀಮೇ ಎ ಟೀಮು. ಏನು ಅಧಿಕಾರಿಗಳು ಅಷ್ಟು ಸಣ್ಣ ಅಂದಾಗ ರಾಜಕೀಯ ಮಾಡಲ್ಲ. ಏನು ನನ್ನ ನಾಲ್ಗೆಗೂ ಬರಲ್ಲ, ನಮ್ಮ ಬಾಯಾಗ ಬರಲ್ಲ. ಸಣ್ಣತನ ಅವ್ರು ಮಾಡ್ತಾರೆ ಅಂದ್ರೆ ಊರಾಗ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಅಡ್ಡಾಡಕ್ಕೆ ಕೇಳು. ಹರಿಹರ ಕಾನ್ಸ್ಟಿಟ್ಯೂನ್ಸಿ ಒಂದು ಹೋಗಿ ಅಡ್ಡಾಡಿ ಏನೇನು ಕೆಲ್ಸಗಳು ಆಗ್ಬೇಕು. ಈಗ 25 ಕೋಟಿ ಕೊಟ್ಟಾರಲ್ಲ, ಕರೆಕ್ಟಾಗಿ ಕೆಲಸ ಮಾಡೋಕ್ಕೆ ಕೇಳು. ಪ್ಲಸ್ ಬೇರೆ ಬೇರೆ ಅವು ಬಿಟ್ಟು ಬರೀ ಇಂಥ ಸಣ್ಣವು ಇಂಥವೆಲ್ಲ ಅದು ಮಾಡಿದೆ ಇದು ಮಾಡಿದೆ ಮಾಡೋದು ಬಿಟ್ಟು ಎಲ್ಲರ ಜೊತೆಗಿದ್ದು ಮಾತಾಡ್ಕೊಂಡು ಕೆಲಸಗಳು ಮಾಡೋಕ್ಕೆ ಬಂದು ಕೆಲಸ ಕೇಳು ಮಾಡೋಣ. ಏನು ಮಾತಾಡಿಬಿಟ್ರೆ ಬಂದುಬಿಡ್ತತ್ತ. ನಾನು ಅವತ್ತು ಹೇಳಿದ್ನಲ್ಲಪ್ಪ, ನಾನು ಇಂಜಿನಿಯರಿಂಗ್ ಕಾಲೇಜ್ ಜಮೀನ್ದು ಹೇಳಿದ್ದೇ ಇಲ್ಲ ಅವತ್ತು. ಹಾಂ, ನಾನು ಇವನೇ ಬೇರೆ ಅಲ್ಲ, ಇವು ಕೌನ್ಸಿಲ್ರು ಈ ಪಂಪಪತ್ರಿಗೆ ಟಿಕೆಟ್ ಕೊಡಿಸಿದ್ದಾವೆ. ಕಮ್ಯುನಿಸ್ಟ್ನಿಂದ ನಿಂತಿದ್ರು ಅವಾಗ. ಇವ್ರ ಅಪ್ಪರು MLA ಇದ್ದರು, ಯಾರೋ ಬಸವನಗೌಡರು. ಇವರಿಬ್ಬರು ತಮ್ಮಗಳು, ಇವ್ರ ತಾಯಾರು. ಬಸವನಗೌಡರು ತೀರ್ಕೊಂಡಿ ಮ್ಯಾಗ ಇವ್ನು ನಮ್ಮ ಬಕ್ಕಪ್ಪ ನಮ್ಮ ಅಣ್ಣನ ಕ್ಲಾಸ್ಮೇಟು. ಇವನು ರಾಮಚಂದ್ರ ಇವೆಲ್ಲವೂ ನಮ್ಮ ಅಣ್ಣನ ಕ್ಲಾಸ್ಮೇಟ್ರು ಎಲ್ಲ ಜೊತೆಗಿದ್ದಾರೆ ಇವರು. ಆದರೆ ಇದು ಇಂಜಿನಿಯರಿಂಗ್ ಕಾಲೇಜು ಲ್ಯಾಂಡು 2-3 ಎಕರೆನ 5 ಎಕರೆ ಇರ್ಬೇಕು. ರಿಜಿಸ್ಟ್ರ್ ಮಾಡ್ಸೋಕೆ ಹೋಗೋಬೇಕಾರೆ ನಾನು ಕರೆದು ಹೇಳಿದವನಿಗೆ, ನಿಮ್ಮ ಅಪ್ಪರ ಸಮಾಧಿ ಎಲ್ಲೈತಿ ಅಂತ ಕೇಳಿದೆ. ಸುಮ್ಮನಿದ್ದ. ಅದ್ರಾಗ ಬರೀ ಪತ್ರದಾಗ ಸಮಾಧಿಗೆ ನಾವು ಯಾವಾಗಾದರೂ ಪೂಜೆ ಮಾಡೋಕ್ಕೆ ಇದು ಮಾಡೋಕ್ಕೆ ನಮ್ಮನ್ನು ಅಲೋ ಮಾಡಬೇಕು, ಇಷ್ಟಡಿ ಜಾಗ ನಮಗೆ ಸಮಾಧಿಗೋಸ್ಕರ ಬಿಡಬೇಕು ಅಂತೇಳಿ ಬರ್ಸೋ ಮೂರ್ಖ ಅಂತಂದೇಳಿ ಬರ್ಸೇನಿ. ಇವನು ಮಾತಾಡ್ತಾನಲ್ಲ, ಕರೆದು ಕೇಳ, ನನ್ನ ಎದುರಿಗೆ ಬಂದು ಮಾತಾಡಲಿ. ಅದೇನಪ್ಪ ಸುಮ್ಮನೆ ಇವತ್ತಂಗೆ ಅಧಿಕಾರ ಇಲ್ಲ, ಅಧಿಕಾರ ಐತಿ. ಏನು ಅಧಿಕಾರ ಇರ್ತತಿ ಒಕ್ಕತಿ, ಆದರೆ ಮಾನವೀಯತೆ ಒಂದು ವಿಶ್ವಾಸ ಯಾವಾಗಲೂ ಇರಬೇಕು. ಈಗ ನಾವು ಯಾರು ಪಾರ್ಟಿಯವ್ರು ಬಂದರೂ ನಾವು ಕೆಲಸಗಳು ಏನಾರ ಇದ್ದರೆ ಎಮರ್ಜೆನ್ಸಿ ಇದ್ರೆ ಮಾಡಿಕೊಡ್ತೇವೆ. ನೀನು ಆ ಪಾರ್ಟಿನ ಹೋಗು ಅನ್ಬೇಕ ಅನ್ನೋರ್ಗಂತವೆ. ಅಂದರೆ ಕೆಲಸ ಅಂತೂ ಯಾವುದೂ ಬಿಟ್ಟಲ್ಲ, ಎಲ್ಲರಿಗೂ ಒಟ್ಟು ಕೆಲಸಗಳು. ಇಂಡಿವಿಜುವಲ್ ಕೆಲಸ ಇರ್ಬೋದು, ಯಾವುದಾದ್ರೂ ಜಿಲ್ಲೆ ಅಭಿವೃದ್ಧಿ ಆಗ್ಬೋದು, ಅವ್ರ ಫ್ಯಾಮಿಲಿ ವಿಚಾರಗಳಾಗ ಹೆಲ್ತ್ ವಿಚಾರಗಳಿರ್ಬೋದು, ಎಜುಕೇಷನ್ ವಿಚಾರಗಳಿರ್ಬೋದು, ಹೆಲ್ಪ್ ಮಾಡ್ಬೇಕು. ಅದೇನಪ್ಪ ಅದೇ MP ಚೂ ಬಿಡ್ತಾರೆ ಕಾಣ್ತೈತಿ. ಅವ್ನು ಬೇರೆ ಕೆಲಸ ಇಲ್ಲಲ್ಲ. ಅದೇ ಈಗ ಕೆರ್ಕಣಕತ್ತಾರ ಗಾಯ ಆಗ್ತಾ ಐತಿನ. ಹಾಂ, ಅದು ಏನು ಕೆಲಸ ಇಲ್ಲಲ್ಲ ಈಗ ಇದಾದಾಗಿಂದ. ಹಂಗಾಗಿ ನಾನು ಏನೋ ಬರ್ದು ಕೊಡ್ಬೇಕಂತೇಳಿ ಇವ್ರು ಯಾರೋ ಪ್ರೆಸ್ ಮೀಟ್ ಮಾಡ್ಯಾರ ಅಂತೇಳಿ ಶ್ವೇತಪತ್ರ ಇವ್ನು ಹೇಳ್ತಾನೆ ನಾನು ಕೊಡ್ಬೇಕು. ಅವ್ನು ರೋಡ್ನಾಗ ಎಲ್ಲರೂ ಮನೆ ಬಿಟ್ಟು ಹೊರಗೆ ಹೋಗ್ಬೇಕಾರೆ ಐತಲ್ಲ, ನಾನು ನೆನೆಸ್ಕೊಳ್ಳೇಬೇಕು ಅವನು. ಯಾಕಂದ್ರೆ ಆ ರೋಡ್ಗಳಾಗಲಿ ನೀರಾಗಲಿ ಎಲ್ಲ ವಿಚಾರ ನನಗೆ ಹೇಳ್ತಾನೆ ಅವನು, ಮೂರ್ಖ. ಫಸ್ಟು ಕ್ಲೀನಾಗಿ ಮಾತಾಡೋದು ಕಲಿಬೇಕು. ಏನು ಹೆಂಗೆ ಯಾರು ಅದು ಬಿಟ್ಟು ಸುಮ್ಮನಂಗೆ ಹೂ ಅಂದ್ರೆ ಯಾರು ಕೇಳಲ್ಲ. ಈಗ ಸಣ್ಣ ಹುಡ್ರು ಕೇಳಲ್ಲ. ಕರೆಕ್ಟಾಗಿ ಮಾತಾಡ್ಕೊಂಡು ಹೋಗ್ಬೇಕು. ಅದು ಬಿಟ್ಟು ಅವನು ಹೇಳ್ಕೊಡ್ತಾನೆ, ಇವ್ನು ಮಾಡ್ತಾನೆ. ಈಗ ನಾನು ಹೇಳ್ಕೊಟ್ರಂಗಾರೆ ಎಷ್ಟು ಜನ ಮಾಡ್ತಾರೆ ನಂಬರ್? ಅದೇ ಮಾಡಲೆ ನಾನು. ಹಾಂ, ಏನಪ್ಪ ಅಲ್ಲ, ಒಂದು ರೀತಿ ನೀತಿ ಇರ್ತತಿ. ಅವ್ರ ಡ್ಯೂಟಿ ಮಾಡ್ತಾರೆ. ಇವನೇನು ಡೋಬರ್ಮೆನ್ನ ಏನೇನು ಅವ್ರಿಗೆ ಪೊಮೇರಿನ್ ಅಂತಾನ ಹಂಗೆ ಗುರು ಅಂತಿರ್ಬೇಕೇನು ಯಾವಾಗಲೂ. ತೀರಾ ಒಂದು ರೀತಿ ನೀತಿ ಬಿಟ್ಟು ಹೋಗ್ಬಾರ್ದು. ಯಾವ್ದಾರ ಆಗಲಿ ಒಳ್ಳೆ ರೀತಿಯಿಂದ ಇರ್ಬೇಕು. ಅವ್ನು ಬಾಯಿ ಸಿಕ್ಕಂಗೆ ಮಾತಾಡ್ದ ಅವನೊಬ್ಬ ಇನ್ನೊಬ್ಬನಾರ ಜೊತೆಗೆ ಸೇರ್ಕೊಂಡಿದ್ದ ಅವನು. ಇವೆಲ್ಲವೂ ಇವು ರೈಟು ಲೆಫ್ಟು ಇವೇನು ಎ ಟೀಮಲ್ಲ, ಇದು ಬಿ ಟೀಮೇ ಎ ಟೀಮು. ಏನು ಅಧಿಕಾರಿಗಳು ಕೇಸ್ ಮಾಡಕ್ಕೆ ಹೇಳಿ
ನಾನು ಅಷ್ಟು ಸಣ್ಣ ಅಂದಾಗ ರಾಜಕೀಯ ಮಾಡಲ್ಲ ನಾನು. ಏನು ನನ್ನ ನಾಲ್ಗೆಗೂ ಬರಲ್ಲ, ನಮ್ಮ ಬಾಯಾಗ ಬರಲ್ಲ. ಸಣ್ಣತನ ಅವ್ರು ಮಾಡ್ತಾರೆ ಅಂದ್ರೆ ಊರಾಗ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಅಡ್ಡಾಡಕ್ಕೆ ಕೇಳು. ಹರಿಹರ ಕಾನ್ಸ್ಟಿಟ್ಯೂನ್ಸಿ ಒಂದು ಹೋಗಿ ಅಡ್ಡಾಡಿ ಏನೇನು ಕೆಲ್ಸಗಳಾಗಬೇಕು. ಈಗ 25 ಕೋಟಿ ಕೊಟ್ಟಾರಲ್ಲ, ಕರೆಕ್ಟಾಗಿ ಕೆಲಸ ಮಾಡೋಕ್ಕೆ ಕೇಳು. ಪ್ಲಸ್ ಬೇರೆ ಬೇರೆ ಅವು ಬಿಟ್ಟು ಬರೀ ಇಂಥ ಸಣ್ಣವು ಇಂಥವೆಲ್ಲ ಅದು ಮಾಡಿದೆ ಇದು ಮಾಡಿದೆ ಮಾಡೋದು ಬಿಟ್ಟು ಎಲ್ಲರ ಜೊತೆಗಿದ್ದು ಮಾತಾಡ್ಕೊಂಡು ಕೆಲಸಗಳು ಮಾಡೋಕ್ಕೆ ಬಂದು ಕೆಲಸ ಕೇಳು ಮಾಡೋಣ. ನೀವು ಮಾತಾಡಿಬಿಟ್ರೆ ಬಂದುಬಿಡ್ತತ್ತ. ನಾನು ಅವತ್ತು ಹೇಳಿದ್ನಲ್ಲಪ್ಪ, ನಾನು ಇಂಜಿನಿಯರಿಂಗ್ ಕಾಲೇಜ್ ಜಮೀನ್ದು ಹೇಳಿದ್ನೇ ಇಲ್ಲ ಅವತ್ತು. ಹಾಂ, ನಾನು ಇವನೇ ಬೇರೆ ಅಲ್ಲ, ಇವು ಕೌನ್ಸಿಲ್ರು ಈ ಪಂಪಪತ್ರಿಗೆ ಟಿಕೆಟ್ ಕೊಡಿಸಿದ್ದಾವೆ. ಕಮ್ಯುನಿಸ್ಟ್ನಿಂದ ನಿಂತಿದ್ರು ಅವಾಗ. ಇವ್ರ ಅಪ್ಪರು MLA ಇದ್ದರು, ಯಾರೋ ಬಸವನಗೌಡರು. ಇವರಿಬ್ಬರು ತಮ್ಮಗಳು, ಇವ್ರ ತಾಯಾರು. ಬಸವನಗೌಡರು ತೀರ್ಕೊಂಡಿ ಮ್ಯಾಗ ಇವ್ನು ನಮ್ಮ ಬಕ್ಕಪ್ಪ ನಮ್ಮ ಅಣ್ಣನ ಕ್ಲಾಸ್ಮೇಟು. ಇವನು ರಾಮಚಂದ್ರ ಇವೆಲ್ಲವೂ ನಮ್ಮ ಅಣ್ಣನ ಕ್ಲಾಸ್ಮೇಟ್ರು ಎಲ್ಲ ಜೊತೆಗಿದ್ದಾರೆ ಇವರು. ಆದರೆ ಇದು ಇಂಜಿನಿಯರಿಂಗ್ ಕಾಲೇಜು ಲ್ಯಾಂಡು 2-3 ಎಕರೆನ 5 ಎಕರೆ ಇರ್ಬೇಕು. ರಿಜಿಸ್ಟ್ರ್ ಮಾಡ್ಸೋಕೆ ಹೋಗೋಬೇಕಾದ್ರೆ ನಾನು ಕರೆದು ಹೇಳಿದವನಿಗೆ, ನಿಮ್ಮ ಅಪ್ಪರ ಸಮಾಧಿ ಎಲ್ಲೈತಿ ಅಂತ ಕೇಳಿದೆ. ಸುಮ್ಮನಿದ್ದ. ಅದ್ರಾಗ ಬರೀ ಪತ್ರದಾಗ ಸಮಾಧಿಗೆ ನಾವು ಯಾವಾಗಾದರೂ ಪೂಜೆ ಮಾಡೋಕ್ಕೆ ಇದು ಮಾಡೋಕ್ಕೆ ನಮ್ಮನ್ನು ಅಲೋ ಮಾಡಬೇಕು, ಇಷ್ಟಡಿ ಜಾಗ ನಮಗೆ ಸಮಾಧಿಗೋಸ್ಕರ ಬಿಡಬೇಕು ಅಂತೇಳಿ ಬರ್ಸೋ ಮೂರ್ಖ ಅಂತಂದೇಳಿ ಬರ್ಸೇನಿ. ಇವನು ಮಾತಾಡ್ತಾನಲ್ಲ, ಕರೆದು ಕೇಳ, ನನ್ನ ಎದುರಿಗೆ ಬಂದು ಮಾತಾಡಲಿ. ಅದೇನಪ್ಪ ಸುಮ್ಮನೆ ಇವತ್ತಂಗೆ ಅಧಿಕಾರ ಇಲ್ಲ, ಅಧಿಕಾರ ಐತಿ. ಏನು ಅಧಿಕಾರ ಇರ್ತತಿ ಒಕ್ಕತಿ, ಆದ್ರೆ ಮಾನವೀಯತೆ ಒಂದು ವಿಶ್ವಾಸ ಯಾವಾಗಲೂ ಇರಬೇಕು. ಈಗ ನಾವು ಯಾರು ಪಾರ್ಟಿಯವ್ರು ಬಂದರೂ ನಾವು ಕೆಲಸಗಳು ಏನಾರು ಇದ್ದರೆ ಎಮರ್ಜೆನ್ಸಿ ಇದ್ರೆ ಮಾಡಿಕೊಡ್ತೇವೆ. ಏನೇನು ಆ ಪಾರ್ಟಿನ ಹೋಗು ಅನ್ಬೇಕ ಅನ್ನೋರ್ಗಂತವಿ. ಅಂದರೆ ಕೆಲಸ ಅಂತೂ ಯಾವುದೂ ಬಿಟ್ಟಲ್ಲ, ಎಲ್ಲರೂ ಒಟ್ಟು ಕೆಲಸಗಳು. ಇಂಡಿವಿಜುವಲ್ ಕೆಲಸ ಇರ್ಬೋದು, ಯಾವುದಾದ್ರೂ ಜಿಲ್ಲೆ ಅಭಿವೃದ್ಧಿ ಆಗ್ಬೋದು, ಅವ್ರ ಫ್ಯಾಮಿಲಿ ವಿಚಾರಗಳಾಗ ಹೆಲ್ತ್ ವಿಚಾರಗಳಿರ್ಬೋದು, ಎಜುಕೇಷನ್ ವಿಚಾರಗಳಿರ್ಬೋದು, ಹೆಲ್ಪ್ ಮಾಡಬೇಕು. ಅದೇನಪ್ಪ, ಅದೇ MP ಚೂ ಬಿಡ್ತಾ ಹೆಸರು ಕಾಣ್ತೈತಿ. ಅವ್ನು ಬೇರೆ ಕೆಲಸ ಇಲ್ಲಲ್ಲ. ಅದೇ ಈಗ ಕೆರ್ಕಣಕತ್ತಾರ, ಗಾಯ ಆಗ್ತಾ ಐತಿನ. ಹಾಂ, ಅದು ಏನು ಕೆಲಸ ಇಲ್ಲಲ್ಲ ಈಗ ಇದಾದಾಗಿಂದ. ಹಂಗಾಗಿ ನಾನು ಏನೋ ಬರ್ದು ಕೊಡ್ಬೇಕಂತೇಳಿ ಇವ್ರು ಯಾರೋ ಪ್ರೆಸ್ ಮೀಟ್ ಮಾಡ್ಯಾರ ಅಂತೇಳಿ ಶ್ವೇತಪತ್ರ ಇವ್ನು ಹೇಳ್ತಾನೆ, ನಾನು ಕೊಡ್ಬೇಕು. ಅವ್ನು ರೋಡ್ನಾಗ ಎಲ್ಲರೂ ಮನೆ ಬಿಟ್ಟು ಹೊರಗೆ ಹೋಗ್ಬೇಕಾರೈತಲ್ಲ, ನಾನು ನೆನೆಸ್ಕೊಳ್ಳೇಬೇಕು ಅವನು. ಯಾಕಂದ್ರೆ ಆ ರೋಡ್ಗಳಾಗಲಿ ನೀರಾಗಲಿ ಎಲ್ಲ ವಿಚಾರ ನನಗೆ ಹೇಳ್ತಾನೆ ಅವನು, ಮೂರ್ಖ. ಫಸ್ಟು ಕ್ಲೀನಾಗಿ ಮಾತಾಡೋದು ಕಲಿಬೇಕು. ಏನು ಹೆಂಗೆ ಯಾರು, ಅದು ಬಿಟ್ಟು ಸುಮ್ಮನಂಗೆ ಆ ಹೂ ಅಂದರೆ ಯಾರು ಕೇಳಲ್ಲ. ಈಗ ಸಣ್ಣ ಹುಡ್ರು ಕೇಳಲ್ಲ. ಕರೆಕ್ಟಾಗಿ ಮಾತಾಡ್ಕೊಂಡು ಹೋಗ್ಬೇಕು. ಅದು ಬಿಟ್ಟು ಅವನು ಹೇಳ್ಕೊಡ್ತಾನೆ, ಇವ್ನು ಮಾಡ್ತಾನೆ. ಈಗ ನಾನು ಹೇಳ್ಕೊಟ್ರಂಗಾರೆ ಎಷ್ಟು ಜನ ಮಾಡ್ತಾರೆ ನಂಬರ್? ಅದೇ ಮಾಡಲೆ ನಾನು. ಹಾಂ, ಏನಪ್ಪ ಅಲ್ಲ, ಒಂದು ರೀತಿ ನೀತಿ ಇರ್ತತಿ.